Hi all, good morning, Shubhodaya. Welcome back to my morning vlog. Welcome back to my channel. ಇವತ್ತು ನಾನು ನನ್ನ ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಹೊಸ ದಿನ, ಹೊಸ ಉತ್ಸಾಹ, ಬೆಳಗಿನ ಸುಂದರ ಕ್ಷಣಗಳೊಂದಿಗೆ ಇವತ್ತಿನ ವ್ಲಾಗ್. ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸಿ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೇನೆ. ಮನೆಯಲ್ಲಿ ನನ್ನಮ್ಮ ಇವತ್ತು ಹುರುಳಿಕಾಳಿನ ಇಡ್ಲಿಯನ್ನು ಮಾಡ್ತಾಯಿದ್ದಾರೆ. ಈ ರೆಸಿಪಿಯನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡಲಿಕ್ಕಿದ್ದೇನೆ. ಇವತ್ತಿನ ವ್ಲಾಗಲ್ಲಿ ನಾನು 2 ನುಗ್ಗೆಕಾಯಿಯನ್ನು ಬಳಸಿ 2 ರೀತಿಯಾದ ರೆಸಿಪೀಸ್ಗಳೊಂದಿಗೆ ಬಂದಿದ್ದೇನೆ. ನುಗ್ಗೆಕಾಯಿ ಸಾಂಬಾರನ್ನು ತಿಂದಿದ್ದೀರಾ? ನುಗ್ಗೆಕಾಯಿ ಮತ್ತು ಕಾಳನ್ನು ಬಳಸಿ ಒಂದು ಅಡುಗೆಯನ್ನು ಮಾಡೋದು, ಮತ್ತು ಇನ್ನೊಂದು ನುಗ್ಗೆಕಾಯಿಯ ಫ್ರೈಯನ್ನು ಕೂಡ ಮಾಡಲಿಕ್ಕಿದ್ದೇನೆ. ಇವೆರಡನ್ನು ಈ ವ್ಲಾಗಲ್ಲಿ ಇವತ್ತು ತೋರಿಸ್ಲಿಕ್ಕಿದ್ದೇನೆ. ಇದು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್. ಇದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೇನೆ. ನನ್ನ ಈ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಈ ವ್ಲಾಗ್ ನೀವೇನಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನುಗ್ಗೆಕಾಯಿಯ ಜೊತೆ ಕಾಳನ್ನು ಹಾಕಿ ಮಾಡುವಂತಹ ಸಾಂಬಾರು ನಮ್ಮ ಟ್ರೆಡಿಷ್ನಲ್ GSP ರೆಸಿಪಿ. ಇದು ಕೊದ್ದೇಲ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಕೊದ್ದಿಲು ಅಂತ ಕೂಡ ಹೇಳ್ತಾರೆ. ಮಸಾಲೆಗೆ ಒಂದು 6 ರಿಂದ 7 ಖಾರಕ್ಕೆ ಬೇಕಾಗಿರುವಂಥಷ್ಟು ಹುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಅರ್ಧ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ಜೊತೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಚಿಟಿಕೆ ಅರಿಶಿನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡಿದ್ದೀನಿ. ನುಣ್ಣಗೆ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಈ ಕಾಳು ನಾವಿಲ್ಲಿ ಅವಡೆಕಾಳನ್ನು ಬೆಳೆಸ್ಕೊಂಡಿದ್ದು. ಈ ರೀತಿಯಾಗಿ ಇರುತ್ತೆ ಅವಡೆಕಾಳು. ನೀವು ಬೇಕಿದ್ರೆ ಹುರುಳಿ ಕಾಳು ಅಥವಾ ತೊಗರಿ ಕಾಳು ಅಥವಾ ಬಟಾಣಿ ಕಾಳು ಯಾವ ಕಾಳು ಬೇಕಿದ್ರೂ ಇದರಲ್ಲಿ ಉಪಯೋಗಿಸ್ಕೋಬೋದು. ಇದನ್ನು ನಾವು ಕುಕ್ಕರಲ್ಲಿ ಹಾಕಿ ಕಾಳನ್ನು ಪ್ರೆಷರ್ ಕುಕ್ ಮಾಡಿಕೊಂಡು ಮೇಲೆ ನಾವು ನುಗ್ಗೆಕಾಯಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು 2-3 ನಿಮಿಷದಲ್ಲಿ ನುಗ್ಗೆಕಾಯಿಯನ್ನು ಬೇಯಿಸ್ಕೊಂಡು ಇದರ ಜೊತೆ ನಾವು ಈ ಮಸಾಲೆಯನ್ನು ಕಡ್ದಿಟ್ಕೊಂಡಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀರೆಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅನ್ನಕ್ಕೆ ಕಲಿಸುವ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕು. ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುವಂತಹ ಸಾಂಬಾರಿದು. ಇಲ್ಲಿ ಒಂದು ಚಿಕ್ಕ ಕಡಾಯಿಯಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ 10 ಎಸಳು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಗ್ಗರಣೆಯನ್ನು ಈ ಸಾಂಬಾರಿಗೆ ಇವಾಗ ಹಾಕ್ತಾಯಿದ್ದೀವಿ. ನಮ್ಮ ರುಚಿಯಾದ ಟೇಸ್ಟಿ ಕಾಳು ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ವೆರಿ ವೆರಿ ಟೇಸ್ಟಿ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ಇದು ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ನುಗ್ಗೆಕಾಯಿ ಫ್ರೈ. ಅದಕ್ಕೆ ಒಂದು ಅರ್ಧ ಕಪ್ಪಿಂದ 3/4 ಕಪ್ಪನ್ನು ದೋಸೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ದೋಸೆ ಅಕ್ಕಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಹಸಿಯಾಗಿದೆ, ಅದೆರಡನ್ನು ಚೆನ್ನಾಗಿ ನೆನೆಸ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಪೇಸ್ಟ್ ಥರ ಮಾಡ್ಕೋಬೇಕು. ನುಣ್ಣಗೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಬಳಸ್ತಾ ಇರೋದು ಬ್ಯಾಡಗಿ ಮೆಣಸಿನಕಾಯಿ. ಒಂದು 10 ರಿಂದ 12 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಗುಂಟೂರು ಮೆಣಸಿನಕಾಯಿ ಅಥವಾ ರಾಮನಾಡು ಮೆಣಸಿನಕಾಯಿ ಬೇರೆ ಯಾವುದು ರೆಡ್ ಚಿಲ್ಲಿಯನ್ನು ಹಾಕ್ಕೋಬೋದು. ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇವೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಒಂದು ಅರ್ಧ ಸ್ಪೂನ್ ಇಂಗಿನ ಹುಡಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ, ನೀರು ತುಂಬ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮೀಡಿಯಮ್ ಹದದಲ್ಲಿ ಇದು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಇಂಗಿನ ಹುಡಿ ಇಲ್ಲದಿದ್ದರೆ ಇಂಗಿನ ಈ ಕಡಲೆ ಗಾತ್ರದಷ್ಟು ಇಂಗನ್ನು ಕೂಡ ಹಾಕಿ ನಾವು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಕೂಡ ರೆಡಿಯಾಗಿದೆ. ಈಗ ನಾವು ನೋಡಿ ಇಷ್ಟು ದಪ್ಪ ಇರಬೇಕು, ತುಂಬ ತೆಳು ಮಾಡಬಾರ್ದು. ಇದಕ್ಕೆ ನಾವು ನುಗ್ಗೆಕಾಯಿಯನ್ನು ಈ ರೀತಿ ಸ್ಲಿಟ್ ಮಾಡಿಕೊಂಡು ಇಟ್ಟಿದ್ದೇವೆ. ಆ ಸ್ಲಿಟ್ ಮಾಡಿರುವಂತಹ ನುಗ್ಗೆಕಾಯಿಯನ್ನು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಖಾರ ಏನಾದರೂ ಕಮ್ಮಿ ಆಗಿದ್ದಲ್ಲಿ ರೆಡ್ ಚಿಲ್ಲಿ ಪೌಡರ್ ಕೂಡ ಬಳಸಿದರೆ ಆಗ್ತದೆ. ಬಿಸಿ ಕಾದ ಎಣ್ಣೆಯಲ್ಲಿ ಇದನ್ನು ಇವಾಗ ಡಿಪ್ ಮಾಡಿಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಬೇಕು. ನುಗ್ಗೆಕಾಯಿ ತುಂಬ ಬೇಗ ಬೇಯೋ ಕಾರಣದಿಂದ ತುಂಬ ಫಾಸ್ಟಾಗಿ ಫ್ರೈ ಕೂಡ ಆಗುತ್ತೆ. ಇದು ತವಾ ಫ್ರೈ ಮಾಡೋದಕ್ಕಿಂತ ಇದು ಡೀಪ್ ಫ್ರೈಯಲ್ಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಆ್ಯಂಡ್ ಕ್ರಿಸ್ಪಿ ಕೂಡ ಆಗಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಟೇಸ್ಟಿ ಡಿಲಿಷಿಯಸ್ ಯಮ್ಮಿ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು.
ತುಂಬಾ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ಖಂಡಿತ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಸೂಪರಾಗಿ ಬಂದಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಯಾಟರ್ಡೇ ಆದ ಕಾರಣ ನಮ್ಮ ಊರಲ್ಲಿ ಸ್ಯಾಟರ್ಡೇ ಸಂತೆ ಆಗಿರುತ್ತೆ. ಈ ಸಂತೆಯಿಂದ ಒಳ್ಳೆ ತರಕಾರಿ ಕೂಡ ಬಂದಿದೆ. ಈ ಗುಳ್ಳದಿಂದ ಮತ್ತು ಪಂಪ್ಕಿನಿಂದ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ರೆಸಿಪಿಯನ್ನು ತೋರಿಸ್ಲಿಕ್ಕಿದ್ದೀನಿ. ಇವತ್ತು ನನ್ನ ಲಂಚ್ ಪ್ಲೇಟನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೀನಿ. ಸಾಂಬಾರು, ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಫ್ರೈ ಮತ್ತು ರೈಸ್. ಇದು ನನ್ನ ಊಟದ ಪ್ಲೇಟು. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಖುಷಿಯಾಗಿರಿ, ಹೆಲ್ದಿಯಾಗಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.